ಹಲೋ, ನಮಸ್ಕಾರ, ಶುಭೋದಯಗಳು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ. ಒಂದು ಪರೀಕ್ಷೆ ಲಕ್ಷಾಂತರ ಕನಸಿದೆ, ಆದ್ರೆ ಒಂದು ತಪ್ಪು ನಿರ್ಧಾರದಿಂದ ಸಾವಿರಾರು ವಿದ್ಯಾರ್ಥಿಗಳ ಮನಸ್ಸು ಕುಸಿದ್ರೆ ಅದನ್ನ ಯಾರ ಹತ್ರ ಹೇಳ್ಕೋಬೇಕು? ಹೌದು, ಇವತ್ತು ನಾನು ಮಾತಾಡ್ತಾ ಇರುವಂತ ವಿಷಯ ನೀಟ್ ರೀ ಎಕ್ಸಾಮ್ ಬಗ್ಗೆ. ಮತ್ತೆ ಪರೀಕ್ಷೆ ಬರೀಬೇಕಾದಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿ, ಪೋಷಕರ ಒತ್ತಡ, ಹಾಗೆ ಇಂದಿನ ಶಿಕ್ಷಣದ ನಿಜವಾದ ಮುಖದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಎಲ್ಲೂ ಕೂಡ ಯೂಸ್ಫುಲ್ ಆಗ್ಬೋದು. ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಇಂದು ನೀಟ್ ಎಕ್ಸಾಮ್ ಅನ್ನೋದು ಸಾಧಾರಣ ಎಕ್ಸಾಮ್ ಅಲ್ಲ. ಅದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹೋಪ್, ಒಬ್ಬ ಸ್ಟೂಡೆಂಟ್ಸ್ನ ಫ್ಯೂಚರ್, ಒಬ್ಬ ಅಪ್ಪ ಅಮ್ಮನ ಕನಸು. ಒಂದು ಮೆಡಿಕಲ್ ಸೀಟ್ಗಾಗಿ ವಿದ್ಯಾರ್ಥಿಗಳು ಎಷ್ಟೋ ವರ್ಷಗಳ ಪ್ರಿಪ್ರೇಷನ್ ಮಾಡಿರ್ತಾರೆ. ಮಾರ್ನಿಂಗ್ ಕೋಚಿಂಗ್, ನೈಟ್ ಸ್ಟಡಿ, ನೋ ಹಾಲಿಡೇಸ್, ನೋ ಪೀಸ್. ಫ್ರೆಂಡ್ಸ್ ಎಂಜಾಯ್ ಮಾಡ್ತಿರೋ ಸಮಯದಲ್ಲಿ ಕೆಲವರು ಲೈಬ್ರರಿಯಲ್ಲಿ ಫ್ಯೂಚರ್ ಬಿಲ್ಡ್ ಮಾಡ್ತಿರ್ತಾರೆ. ಎಕ್ಸಾಮ್ ಮುಗಿದ ಮೇಲೆ ಒಬ್ಬ ಸ್ಟೂಡೆಂಟ್ ಫಸ್ಟ್ ಟೈಮ್ ಫ್ರೀಯಾಗಿ ಉಸಿರಾಡ್ತಾನೆ. ಫೈನಲಿ ಎಕ್ಸಾಮ್ ಕಂಪ್ಲೀಟ್ ಆಯಿತು ಅಂತ ರಿಲೀಫ್ ಫೀಲ್ ಮಾಡ್ತಾನೆ. ಆದರೆ ಸಡನ್ಲಿ ರೀ ಎಕ್ಸಾಮ್ ಪಾಸಿಬಿಲಿಟಿ ಅನ್ನೋ ನ್ಯೂಸ್ ಬಂದರೆ ಮತ್ತೆ ಅದೇ ಫಿಯರ್, ಮತ್ತೆ ಅದೇ ಟೆನ್ಷನ್, ಮತ್ತೆ ಅದೇ ಆಂಗ್ಸೈಟಿ. ಕೆಲವರು ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸಬಹುದು, ಆದರೆ ಒಳಗೆ ಮೆಂಟಲಿ ಕಂಪ್ಲೀಟ್ಲಿ ಟಯರ್ಡ್ ಆಗಿರ್ತಾರೆ. ನೀಟ್ ಈ ಒಂದು ವರ್ಡ್ ಹಿಂದೆ ಎಷ್ಟು ಸ್ಯಾಕ್ರಿಫೈಸಸ್ ಇವೆ ಗೊತ್ತಾ? ಫ್ರೆಂಡ್ಸ್ ಜೊತೆ ಔಟಿಂಗ್ ಮಿಸ್ ಮಾಡಿದ್ದು, ಫೆಸ್ಟಿವಲ್ಸ್ ಇಗ್ನೋರ್ ಮಾಡಿದ್ದು, ಲೇಟ್ ನೈಟ್ ಟೇಯರ್ಸ್, ಅರ್ಲಿ ಮಾರ್ನಿಂಗ್ ರಿವಿಷನ್ಸ್, ಒಂದು ಸೀಟ್ಗಾಗಿ, ಒಂದು ಡ್ರೀಮ್ಸ್ಗಾಗಿ, ಒಂದು ದಿನ ಪೇರೆಂಟ್ಸ್ ಪ್ರೌಡ್ ಫೀಲ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಕೆಲವರು ವಿಲೇಜ್ನಿಂದ ಬಂದಿದ್ದಾರೆ, ಕೆಲವರು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಡುವೆ ಓದಿದ್ದಾರೆ, ಕೆಲವರು ರಿಲೇಟಿವ್ಸ್ ಇನ್ಸಲ್ಟನ್ನು ತಡ್ಕೊಂಡಿದ್ದಾರೆ. ಮೆಡಿಕಲ್ ಸೀಟ್ ಸಿಗಲ್ಲ, ಇದು ನಿನ್ನಿಂದ ಆಗಲ್ಲ ಅಂತ ಕೇಳುತ್ತಾ ಮನಸ್ಸನ್ನೇ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಆದರೆ ಈಗ ರೀ ಎಕ್ಸಾಮ್ ಅನ್ನೋ ವರ್ಡ್ ಮತ್ತೆ ಅವರ ಕಾನ್ಫಿಡೆನ್ಸನ್ನು ಶೇಕ್ ಮಾಡ್ತಾ ಇದೆ. ಇನ್ನೊಮ್ಮೆ ಹೇಗೆ ಓದೋದು? ಆಲ್ರೆಡಿ ಮೆಂಟಲಿ ಎಕ್ಸಾಸ್ಟೆಡ್, ನನಗೆ ಆಗಲ್ಲ. ಇಂತಹ ಥಾಟ್ಸ್ ಬರೋದು ತಪ್ಪಲ್ಲ, ಯಾಕಂದರೆ ನೀನು ಮೆಷಿನ್ ಅಲ್ಲ, ನೀನು ಫೀಲಿಂಗ್ಸ್ ಇರುವಂತಹ ಮನುಷ್ಯ. ಕೆಲವರು ಈಗ ಮಾರ್ಕ್ಸ್ಗಿಂತ ಮೆಂಟಲ್ ಪೀಸ್ಗಾಗಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಮೊಬೈಲ್ ಓಪನ್ ಮಾಡಿದರೆ ಸ್ಟ್ರೆಸ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಕಂಪ್ಯಾರಿಸನ್, ಯೂಟ್ಯೂಬ್ ಓಪನ್ ಮಾಡಿದರೆ ಫಿಯರ್. ಯಾರೋ 650 ಸ್ಕೋರ್ ಮಾಡಿದ್ದಾರೆ, ಯಾರೋ 700 ಸ್ಕೋರ್ ಮಾಡಿದ್ದಾರೆ, ಯಾರೋ 15 hours ಸ್ಟಡಿ ಮಾಡ್ತಾರೆ. ಇವೆಲ್ಲ ನೋಡಿದಾಗ ತಮ್ಮನ್ನೇ ಹೇಟ್ ಮಾಡಿಕೊಳ್ಳೋ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಆದರೆ ಕೇಳಿ, ನಿನ್ನ ಸ್ಪೀಡ್ ಸ್ಲೋ ಅಂದರೆ ನೀನು ಫೇಲ್ಯೂರ್ ಅಲ್ಲ. ಪ್ರತಿ ಸ್ಟೂಡೆಂಟ್ಸ್ಗೂ ಸೇಮ್ ಜರ್ನಿ ಇರಲ್ಲ. ಕೆಲವರು ಫಾಸ್ಟ್ ರನ್ ಮಾಡ್ತಾರೆ, ಕೆಲವರು ಸ್ಲೋಲಿ ಕ್ಲೈಂಬ್ ಮಾಡ್ತಾರೆ. ಆದರೆ ಇಂಪಾರ್ಟೆಂಟ್ ಏನು ಗೊತ್ತಾ? ಕಂಟಿನ್ಯೂ ಮಾಡೋದು. ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು ಅಂದರೆ ಜೀವನ ಪೋಸ್ಟ್ಪೋನ್ ಆಗಲ್ಲ. ಒಂದು ರೀ ಎಕ್ಸಾಮ್ ಬಂದರೆ ನಿನ್ನ ವ್ಯಾಲ್ಯೂ ಕಡಿಮೆ ಆಗೋಲ್ಲ. ಒಂದು ಬ್ಯಾಡ್ ರಿಸಲ್ಟ್ ಬಂದರೆ ನಿನ್ನ ಫ್ಯೂಚರ್ ಡಿಸ್ಟ್ರಾಯ್ ಆಗಲ್ಲ. ಈ ಜಗತ್ತಿನಲ್ಲಿ ಡಾಕ್ಟರ್ ಆಗಿ ಸಕ್ಸಸ್ಫುಲ್ ಆದವ್ರಿಗಿಂತ ಡಾಕ್ಟರ್ ಆಗೋ ಪ್ರಯತ್ನದಲ್ಲಿ ಮೆಂಟಲಿ ಸ್ಟ್ರಾಂಗ್ ಆದವರು ಹೆಚ್ಚು ಪವರ್ಫುಲ್. ಯಾಕಂದರೆ ಅವರು ಪೇಯ್ನ್ ನೋಡಿರ್ತಾರೆ, ಪ್ರೆಷರ್ ನೋಡಿರ್ತಾರೆ, ಲೋನ್ಲಿನೆಸ್ ಕೂಡ ನೋಡಿರ್ತಾರೆ. ಆದರೂ ಗಿವ್ ಅಪ್ ಮಾಡಿಲ್ಲ. ಇಂದು ನೀನು ಫೀಲ್ ಮಾಡೋ ಸ್ಟ್ರಗಲ್ ನಾಳೆ ನಿನ್ನ ಸ್ಟ್ರೆಂತ್ ಆಗಬಹುದು. ಈಗ ನಿನ್ನ ರೂಮ್ನಲ್ಲಿ ಸೈಲೆಂಟಾಗಿ ಅಳ್ತಿರೋ ನಿನ್ನ ಟೀಯರ್ಸ್ ಒಂದು ದಿನ ಸಕ್ಸಸ್ ಟೀಯರ್ಸ್ ಆಗಬಹುದು. ಪೇರೆಂಟ್ಸ್ಗೂ ಒಂದು ಮಾತು, ದಯವಿಟ್ಟು ಮಕ್ಕಳನ್ನು ಮಾರ್ಕ್ಸ್ ಜೊತೆ ಕಂಪೇರ್ ಮಾಡಬೇಡಿ. ಕೆಲವರು ಹೊರಗೆ ಕಾಮಾಗಿ ಕಾಣ್ತಾರೆ, ಒಳಗಡೆ 1000 ಥಾಟ್ಸ್ ಜೊತೆ ಫೈಟ್ ಮಾಡ್ತಿರ್ತಾರೆ. ಒಂದು ಹಾರ್ಶ್ ವರ್ಡ್, ಒಂದು ಪ್ರೆಷರ್ ಡೈಲಾಗ್ ಒಬ್ಬ ಸ್ಟೂಡೆಂಟ್ಸ್ನ ಮನಸ್ಸನ್ನೇ ಕಂಪ್ಲೀಟ್ಲಿ ಬ್ರೇಕ್ ಮಾಡಬಹುದು. ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್ ದಿಸ್. ನೀನು ರ್ಯಾಂಕ್ ಅಲ್ಲ, ನೀನು ಮಾರ್ಕ್ ಶೀಟ್ ಅಲ್ಲ, ನೀನು ಒಂದು ಪ್ರೀಷಿಯಸ್ ಲೈಫ್. ನಿನ್ನ ಪೇರೆಂಟ್ಸ್ಗೆ ಒಂದು ಮೆಡಿಕಲ್ ಸೀಟ್ಗಿಂತ ನೀನು ಸೇಫ್ ಆಗಿರೋದು ಮುಖ್ಯ. ಈ ಫೇಸ್ ತುಂಬ ಪೇನ್ಫುಲ್ ಅನಿಸ್ಬೋದು, ಆದರೆ ಪೇನ್ ಪರ್ಮನೆಂಟ್ ಅಲ್ಲ. ರೈನ್ ಎಷ್ಟು ಹೆವಿ ಬಂದರೂ
ಒಂದು ಸಮಯಕ್ಕೆ ನಿಂತೇ ಬಿಡುತ್ತೆ. ಹಾಗೆ ಈ ಫಿಯರ್ ಕೂಡ ಒಂದು ದಿನ ಹೋಗುತ್ತೆ. ಈಗ ಮೇ ಬಿ ನಿನಗೆ ಡಾರ್ಕ್ನೆಸ್ ಅನ್ನಿಸ್ತಿರಬಹುದು, ಆದರೆ ಸ್ಟಾರ್ಸ್ ಕೂಡ ಶೈನ್ ಆಗೋದು ಡಾರ್ಕ್ನೆಸ್ನಲ್ಲೇ. ಸೊ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸ್ವಲ್ಪ ಡೀಪ್ ಬ್ರೆತ್ ತಗೊಳ್ಳಿ, ಮತ್ತೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಹೋಲ್ ಸಿಲೆಬಸ್ ಒಂದೇ ದಿನ ಕಂಪ್ಲೀಟ್ ಮಾಡಬೇಕಿಲ್ಲ. ಒಂದು ಚಾಪ್ಟರ್ ಟುಡೇ, ಒಂದು ರಿವಿಷನ್ ಟುಮಾರೋ, ಒಂದು ಮಾಕ್ ಟೆಸ್ಟ್ ನೆಕ್ಸ್ಟ್ ಡೇ. ಸ್ಮಾಲ್ ಸ್ಟೆಪ್ಸ್ ಕೂಡ ಪ್ರೋಗ್ರೆಸ್ಸೇ. ಲೈಫ್ನಲ್ಲಿ ಕೆಲವರು ಫಸ್ಟ್ ಅಟೆಂಪ್ಟ್ನಲ್ಲೇ ವಿನ್ ಆಗ್ತಾರೆ, ಕೆಲವರು ಲೇಟಾಗಿ ವಿನ್ ಆಗ್ತಾರೆ. ಆದರೆ ಲಾಸ್ಟ್ಗೆ ವಿನ್ ಮಾಡಿದವರ ಸ್ಟೋರಿ ಮಾತ್ರ ಜನ ನೆನ್ಪಿಡ್ತಾರೆ. ಇಮ್ಯಾಜಿನ್ ಮಾಡಿ, ಒಂದು ದಿನ ವೈಟ್ ಕೋಟ್ ಹಾಕ್ಕೊಂಡು ಹಾಸ್ಪಿಟಲ್ ಕಾರಿಡಾರ್ನಲ್ಲಿ ವಾಕ್ ಮಾಡ್ತಾ ಇರೋ ನಿನ್ನ ಫ್ಯೂಚರ್, ಅಂದು ನೀನು ಇಂದು ಫೀಲ್ ಮಾಡ್ತಿರೋ ಪೇನ್ ನೆನ್ಪಿಟ್ಕೊಂಡು ಸ್ಮೈಲ್ ಮಾಡ್ತೀಯ, ಯಾಕಂದರೆ ನೀನು ಗಿವ್ ಅಪ್ ಮಾಡಲಿಲ್ಲ. ಡಿಯರ್ ನೀಟ್ ಆಸ್ಪಿರೆಂಟ್ಸ್, ಈ ವಿಡಿಯೋ ನೋಡ್ತಾ ಇದೆಯಾ ಅಂದರೆ ನೀನು ಇನ್ನೂ ಫೈಟ್ ಮಾಡ್ತಿದ್ಯಾ ಅನ್ನೋದು ಕ್ಲಿಯರ್. ನೀನು ಟಯರ್ಡ್ ಇರಬಹುದು, ಆದರೆ ವೀಕ್ ಅಲ್ಲ. ನೀನು ಕನ್ಫ್ಯೂಸ್ಡ್ ಇರಬಹುದು, ಆದರೆ ಯೂಸ್ಲೆಸ್ ಅಲ್ಲ. ಪ್ಲೀಸ್, ಒಂದು ಎಕ್ಸಾಮ್ಗಾಗಿ ನಿನ್ನ ಸ್ಮೈಲ್ ಕಳ್ಕೊಬೇಡ, ನಿನ್ನ ಪೀಸ್ ಡಿಸ್ಟ್ರಾಯ್ ಮಾಡ್ಕೋಬೇಡ, ನಿನ್ನ ಲೈಫ್ ಹೇಟ್ ಮಾಡ್ಕೋಬೇಡ. ಯಾಕಂದರೆ ಒಂದು ಬ್ಯಾಡ್ ಫೇಸ್ ನಿನ್ನ ಹೋಲ್ ಲೈಫನ್ನು ಡಿಸೈಡ್ ಮಾಡೋದಿಲ್ಲ. ಈ ಮೂಮೆಂಟ್ ಡಿಫಿಕಲ್ಟ್ ಇರಬಹುದು, ಆದರೆ ನಿಮ್ಮ ಸ್ಟೋರಿ ಇಲ್ಲಿಗೆ ಮುಗಿಯೋದಿಲ್ಲ. ಒನ್ ಎಕ್ಸಾಮ್ ಕ್ಯಾನ್ ನಾಟ್ ಮೆಷರ್ ಯುವರ್ ಹಾರ್ಟ್, ಯುವರ್ ಕೈಂಡ್ನೆಸ್, ಯುವರ್ ಫ್ಯೂಚರ್. ಸ್ಟೇ ಸ್ಟ್ರಾಂಗ್, ಟೇಕ್ ರೆಸ್ಟ್, ಟಾಕ್ ಟು ಯುವರ್ ಲವ್ಡ್ ಒನ್ಸ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಯಾಕಂದರೆ ನಿಮ್ಮ ಜೀವನ ಒಂದು ರಿಸಲ್ಟ್ಗಿಂತ ತುಂಬ ಅಮೂಲ್ಯವಾದದ್ದು. ನಿಮ್ಮ ಪೇರೆಂಟ್ಸ್ಗೆ ಮಾರ್ಕ್ಸ್ಗಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ನೀವು. ಅವರಿಗೆ ನಿಮ್ಮ ಸ್ಮೈಲ್ ಬೇಕು, ನಿಮ್ಮ ಪ್ರೆಸೆನ್ಸ್ ಬೇಕು. ಅವರು ನಿಮ್ಮ ರಿಪೋರ್ಟ್ ಕಾರ್ಡ್ಗಿಂತ ನಿಮ್ಮ ಹ್ಯಾಪಿನೆಸ್ಸನ್ನು ಹೆಚ್ಚು ಪ್ರೀತಿಸ್ತಾರೆ, ನೆನ್ಪಿಟ್ಕೊಳ್ಳಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸೆನ್ಸಿಟಿವ್ ಮೋಟಿವೇಶ್ನಲ್ ವಿಡಿಯೋ. ಈ ವಿಡಿಯೋ ಒಬ್ಬ ನೀಟ್ ಸ್ಟೂಡೆಂಟ್ಸ್ಗೆ ಸ್ಟ್ರೆಂತ್ ಕೊಡ್ಬೋದು ಅನಿಸಿದ್ರೆ ಶೇರ್ ಮಾಡಿ. ಮತ್ತಷ್ಟು ಎಮೋಷ್ನಲ್ ಕನ್ನಡ ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಸ್ಟೇ ಸ್ಟ್ರಾಂಗ್. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.